ನಮಸ್ಕಾರ ಎಲ್ರಿಗೂ. ಹಾಗೆ ತುಂಬ ಜನ ರಿಪೀಟೆಡ್ ಕ್ವಶನ್ಸ್ ಕೇಳ್ತಾನೆ ಇದ್ದೀರಾ. ಸೊ ನಾನು ಎಷ್ಟು ಕಮೆಂಟಲ್ಲಿ ಆಗುತ್ತೆ ಅಷ್ಟು ನಾನು ಆನ್ಸರ್ ಮಾಡ್ತಾನೆ ಇದ್ದೀನಿ. ಹಾಗೆ ಒಂದು ಅಯೋಧ್ಯೆ ಟೆಂಪಲ್ನ ತೋರಿಸ್ಬಿಟ್ಟು ನಿಮ್ಮ ಎಲ್ಲ ಕ್ವಶನ್ಸ್ಗೂ ನಾನು ಇಲ್ಲಿ ನಿಮಗೆ ಉತ್ತರ ಕೊಡ್ತೀನಿ. ಹಾಗೆ ಯಾರೆಲ್ಲ ಕುಂಭಮೇಳಕ್ಕೆ ಬರ್ತಾ ಇದ್ದೀರಾ, ಸೊ ಅವರು ಅಯೋಧ್ಯ, ಕಾಶಿ ಮತ್ತು ವಾರಣಾಸಿ ಆಮೇಲೆ ಮಥುರಾ ಈಗ ಎಲ್ಲ ಕಡೆ ಸುತ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಎಲ್ಲ ಕಡೆ ಕ್ರೌಡ್ ಜಾಸ್ತಿ ಆಗಿದೆ. ನಿಮಗೆ ಅಲ್ಲಿ ಹೋಗೋದಕ್ಕಾಗಲ್ಲ ಅಂತ ಅಂದಾಗ ನೀವು ಈ ಮಹಾಕುಂಭಮೇಳದಲ್ಲಿ ನಿಮಗೆ ಅಯೋಧ್ಯೆ ಟೆಂಪಲ್ ಇರ್ಬೋದು, ಅಥವಾ ಕಾಶಿ ಟೆಂಪಲ್ ಇರ್ಬೋದು, ಅಥವಾ ಸೌತ್ ಇಂಡಿಯನ್ ಟೆಂಪಲ್ ಇರ್ಬೋದು. ನಾನು ಕೆಲವು ಬ್ಲಾಗ್ಗಳಲ್ಲಿ ತೋರಿಸಿದ್ದೀನಿ ಎಲ್ಲ ಒಂದು ಟೆಂಪಲ್ ಹೇಗೆ ಅದ್ರ ಮಾಡೆಲ್ನ ಹೇಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಸೊ ಈಗ ನಾನು ಅಯೋಧ್ಯೆ ರಾಮ ಮಂದಿರ ಟೆಂಪಲ್ನ ನೀವು ಆಚೆ ಹೊರಗಡೆ ಬಂದಾಗ ಅಲ್ಲಿ ನಿಮಗೆ ಲೈಟಿಂಗ್ಸ್ ಶೋ ಇರುತ್ತೆ ಅಲ್ವಾ. ಸೊ ಅಲ್ಲಿ ಈ ಒಂದು ಟೆಂಪಲ್ನ ಮಾಡಿದ್ದಾರೆ. ಸೊ ನೀವು ಆರಾಮಾಗಿ ಇಲ್ಲೇ ರಾಮ ಮಂದಿರ ನೀವು ಆರಾಮಾಗಿ ನೋಡ್ಬೋದು. ಸೊ ಇಲ್ಲ ನಾವು ಹೋಗ್ತೀವಿ ರಶಲ್ಲಿ ಅಂದರೂ ಕೂಡ ನೀವು ಏನು ತೊಂದರೆ ಇಲ್ಲ, ಅಯೋಧ್ಯೆಗೆ ಹೋಗ್ಬೋದು. ಬಟ್ ತುಂಬಾ ರಶ್ ಇದೆ ಅಯೋಧ್ಯೆಯಲ್ಲಿ. ಸೊ ಅವ್ರು ಹೇಳ್ತಿದ್ದಾರೆ ನೀವು ಮಾರ್ಚ್ ಅಥವಾ ಏಪ್ರಿಲ್ಗೆ ಬನ್ನಿ, ಈಗ ತುಂಬ ರಶ್ ಇದೆ, ಯಾರನ್ನೂ ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನೀವು ರಿಸ್ಕ್ ತೊಗೊಂಡು ಹೋಗ್ತೀನಿ ಅಂದರೆ ಹೋಗ್ಬೋದು. ಅಂದರೆ ಸಿಂಗಲ್ ಮೆಂಬರ್ಸ್ ಇದ್ದರೆ ಸೊ ನೀವು ಆರಾಮಾಗಿ ಹೋಗ್ಬೋದು. ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ನೀವು ಇಲ್ಲಿ ಬಂದರೆ ಸೊ ಇಲ್ಲೇನು ನೀವು ಜಾಯಿಂಟ್ ವೀಲ್ ನೋಡ್ತಾ ಇದ್ದೀರಲ್ಲ, ಸೊ ಇಲ್ಲಿ ಮಕ್ಕಳು ಆಟ ಆಡೋದಿರ್ಬೋದು, ಅಥವಾ ನೀವು ಏನಾದರೂ ಶಾಪಿಂಗ್ ಮಾಡೋದಿರ್ಬೋದು, ಎಲ್ಲ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಒಂದು ಫೇಮಸ್ ಇದೆ. ಸೊ ಯು ಪಿನಲ್ಲಿ ಒಂದು ಮಿಟ್ಟಿ ಕಪ್ ಅಂತ ಹೇಳ್ತೀವಿ, ಅಂದರೆ ಮಣ್ಣಿನ ಮಾಡಿರುವಂಥ ಕಪ್ಪಲ್ಲಿ ಚಾಯ್ ಸಿಗುತ್ತೆ. ಸೊ ಯಾರೆಲ್ಲ ಟೇಸ್ಟ್ ಮಾಡಿಲ್ಲ ಒಂದ್ಸಲ ಟೇಸ್ಟ್ ಮಾಡಿ. ನಾನು ಲಾಸ್ಟ್ ಬ್ಲಾಗಲ್ಲಿ ಅದನ್ನು ಹೇಳೋದು ಮರ್ತೋಯ್ತು, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ತುಂಬಾ ಫೇಮಸ್ ಅದು, ಇಲ್ಲಿ ಎಲ್ಲ ಕಡೆ ನಿಮಗೆ ಸಿಗುತ್ತೆ. ಬಟ್ ಒಂದ್ಸಲಿ ಕಪ್ ಯೂಸ್ ಮಾಡಿದ್ಮೇಲೆ ಅದು ಮತ್ತೆ ಅವರು ರಿಪೀಟೆಡ್ ಮಾಡಲ್ಲ. ನೀವು ಆರಾಮಾಗಿ ಮಿಟ್ಟಿ ಚಾಯ್ನ ಕುಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅದು ಟೇಸ್ಟ್ ಮಾಡಿ. ಆ್ಯಂಡ್ ನೀವು ಇಲ್ಲಿ ಎಲ್ಲ ಆರಾಮಾಗಿ ಶಾಪಿಂಗ್ ಮಾಡ್ಬೋದು, ಅಥವಾ ಮಕ್ಕಳನ್ನ ಆಟಾಡಿಸ್ಬೋದು, ನೀವು ಆಟಾಡ್ಬೋದು, ಎಲ್ಲ ರೀತಿ ಇದೆ. ಸೊ ಇದೊಂದು ಸಪ್ರೇಟ್ ಸೆಕ್ಟರ್ ಟೈಪ್ ಮಾಡಿದ್ದಾರೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಶಾಪಿಂಗ್ ಮಾಡಬೇಕು, ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಇಲ್ಲಿ ಏನಾದರೂ ಬೈ ಮಾಡೋದು, ಮತ್ತು ಚಾಟ್ಸು ವೆರೈಟಿ ಚಾಟ್ಸ್ ಇದೆ ಇಲ್ಲಿ. ತುಂಬಾ ವೆರೈಟಿ ಆಫ್ ಚಾಟ್ಸ್ ಇದೆ. ಸೊ ಚಾಟ್ಸ್ ಇಷ್ಟಪಡೋರು ಇಲ್ಲಿ ನೀವು ಬಂದು ಚಾಟ್ಸ್ನ ತಿನ್ಬೋದು. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಅಯೋಧ್ಯೆ ರಾಮ ಮಂದಿರ ಇದೆ. ಇಲ್ಲಿ ತುಂಬಾ ಚೆನ್ನಾಗಿ ಈ ಒಂದು ಮಾಡೆಲ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಯೋಧ್ಯೆ ರಾಮ ಮಂದಿರ. ಸೊ ನೀವು ಎಲ್ಲರೂ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ ನೀವು ನೋಡ್ಕೊಂಡು ಹೋಗ್ಬೋದು. ಹೇಗೆ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇದೆ, ಸೊ ಅದೇ ಥರ ಇಲ್ಲಿ ಡೆಮೋ ಕೂಡ ಮಾಡಿ ಇಟ್ಟಿದ್ದಾರೆ. ನೀವು ಆರಾಮಾಗಿ ನೋಡ್ಬೋದು. ತುಂಬಾ ದೊಡ್ಡ ಟೆಂಪಲ್ ಇದು. ನೀವು ಹೊರಗಡೆ ಬಂದಾಗ ನಿಮಗೆ ಆ ಜಾಯಿಂಟ್ ವಿಲ್ನ ನೋಡಿದಾಗ ಗೊತ್ತಾಗುತ್ತೆ. ಸೊ ನೀವು ಅಲ್ಲಿ ಆ ಜಾಯಿಂಟ್ ವಿಲ್ ನಿಯರ್ ಬಂದಾಗ ನಿಮಗೆ ಈ ಒಂದು ಅಯೋಧ್ಯೆ ರಾಮ ಮಂದಿರ ಸಿಗುತ್ತೆ. ಸೊ ನೀವು ನೋಡ್ಬೋದು. ಇದು ಪ್ಲೇಸ್ ನಿಮಗೆ ಆ್ಯಕ್ಚುಲಿ ಹೊರಗಡೆ ಬಂದಾಗ ಸ್ವಲ್ಪ ಗೊತ್ತಾಗುತ್ತೆ, ಅಥವಾ ಜಾಯಿಂಟ್ ವೀಲ್ನ ನೋಡಿ ನೀವು ಅಲ್ಲಿ ಆ ಒಂದು ಪ್ಲೇಸ್ಗೆ ಹೋಗ್ಬೋದು. ಇಲ್ಲಿ ಯಾವುದೇ ಸೆಕ್ಟರ್ ಅಂತ ಏನು ಆ ಥರ ಏನಿಲ್ಲ ಇದು. ಸೊ ನೀವು ಶಾಪಿಂಗ್ ಮಾಡೋದು ಈ ರೀತಿ ಇರುತ್ತೆ ಇಲ್ಲಿ. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದ್ರಿ, ಮೇಡಮ್ ನೆಡ್ಕೊಂಡು ಹೋಗೋದಕ್ಕೆ ಕೆಲವು ಚೌಕಿಯಿಂದ ಬರ್ತಾಯಿದ್ದೀರಾ, ಕೆಲವೊಬ್ಬರು ಪ್ರಯಾಗರಾಜ್ ಜಂಕ್ಷನಿಂದ ಬರ್ತಾಯಿದ್ದೀರಾ. ಸೊ ಎಲ್ಲದಕ್ಕೂ ನೀವು ಎಲ್ಲೆಲ್ಲಿಂದ ಬರ್ತೀರ ಅಲ್ಲಿಂದ ಲೊಕೇಶನ್ ಕಳ್ಸೋಕ್ಕಾಗಲ್ಲ ಅಲ್ವಾ ಪ್ರತಿಯೊಬ್ಬರಿಗೂ, ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಸೊ ನಾನು ಆದಷ್ಟು ಎಲ್ಲ ಕಮೆಂಟ್ಗೂ ಉತ್ತರನ ಕೊಡ್ತಾ ಇದ್ದೀನಿ. ನೀವು ಏನು ಮಾಡಬೇಕು ಅಂದರೆ, ನೀವು ಯಾವುದೇ ರೈಲ್ವೆ ಸ್ಟೇಷನಿಂದ ಬಂದ್ರೂ ಸೊ ನಿಮಗೆ ಟೂ ವೀಲರ್ ಇರುತ್ತೆ ಅಲ್ಲಿ. ಸಿಂಗಲ್ ಪರ್ಸನ್ ಬಂದರೆ ನೀವು ಒಬ್ಬರು ಬಂದಾಗ ನಿಮಗೆ ಟೂ ವೀಲರ್ ಆರಾಮಾಗಿ ನೀವು ಬರ್ಬೋದು. ಸೊ ನಿಮಗೆ ಅವರು ತುಂಬಾ 500-600 ಎಲ್ಲ ಕೇಳ್ತಾರೆ. ನೀವು ಬಾರ್ಗೇನ್ ಮಾಡಿ 150 200 ಕೊಡ್ತೀನಿ ಅಂತ ಹೇಳಿ, ಹೈಯೆಸ್ಟ್ 250 ಕೊಡ್ತೀನಿ ಅಂತ ಹೇಳಿ. ಯಾಕೆಂದರೆ ಈಗ ತುಂಬ ಜನ ಇರೋದ್ರಿಂದ, ಅದಕ್ಕೂ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಯಾರು ಕೊಡ್ತಾರೆ ಅವ್ರ ಕಡೆ ಹೋಗ್ತಾರೆ. ಸೊ ನೀವು ಹೈಯೆಸ್ಟ್ 200ಇಂದ 250 ಪೇ ಮಾಡಿ ಸಿಂಗಲ್ ಪರ್ಸನ್ ಇರೋರು. ನೀವು ಫ್ಯಾಮಿಲಿ ಜೊತೆ ಬಂದಾಗ ನೀವು ಯಾವುದೇ ಸ್ಟೇಷನಲ್ಲಿ ಇದ್ದರೂ ಕೂಡ ಮೆಟ್ರೋ ಗಾಡಿನಲ್ಲಿ ಬನ್ನಿ ಸಂಗಮ್ಗೆ. ನೀವು ಕೂಡ ಅಷ್ಟೇ, ನೀವು ಏನು 250 200 ಈ ರೀತಿ ಪೇ ಮಾಡ್ಬೋದು. ಸೊ ಅದಕ್ಕಿಂತ ಜಾಸ್ತಿ ಮೆಟ್ರೋದಲ್ಲಿ ಬರ್ತೀನಿ ಅಂದಾಗ, ಎಷ್ಟು ಅಂದರೆ ನೀವು ತುಂಬ ದೂರದಿಂದ ಬರ್ತಾ ಇದ್ದೀರಾ ಅಂತ ಅಂದಾಗ ನೀವು ಒಂದು 300 ಪೇ ಮಾಡಿ. ಅದಕ್ಕಿಂತ ಜಾಸ್ತಿ ಯಾರು ಪೇ ಮಾಡಬೇಡಿ. ಯಾಕೆಂದರೆ ಕೆಲವರು 2000 2500 ಈಗ ಸ್ಟಾರ್ಟ್ ಮಾಡಿಬಿಡ್ತಾರೆ ಸಡನ್ನಾಗಿ. ಕೆಲವರು 5000ವರೆಗೂ ಕೇಳ್ತಾ ಇದ್ದಾರೆ. ಸೊ ಆ ರೀತಿ ಯಾರು ಪೇ ಮಾಡಬೇಡಿ. ಸೊ ಬಾರ್ಗೇನ್ ಮಾಡಿ ಇಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಹೊರಗಡೆಯಿಂದ ಬರೋರಿಗೆ ತುಂಬಾ ಇದು ಮಾಡ್ತಾರೆ. ನಾನು ಆ್ಯಕ್ಚುಲಿ ಬರಬೇಕಾದ್ರೆ ಸೊ ಒಬ್ಬರು ಬೈಕಲ್ಲಿ ನಮ್ಮ ಬ್ಯಾಂಗ್ಳೂರಿಂದ ಬಂದಿದ್ದರು ಅವರು. ಸೊ ಕಡೂರು ಕಡೆಯವರಂತೆ, ಬ್ಯಾಂಗ್ಳೂರು ಅಂತ ಅವ್ರು ಫಸ್ಟ್ ಹೇಳಿದರು. ಆಮೇಲೆ ಅವರು ನೇಟಿವ್ ಹೇಳಿದರು ಕಡೂರು ಅಂತ. ತುಂಬಾ ಅವರಿಗೆ ಕನ್ನಡ ಬರ್ತಾ ಇರಲಿಲ್ಲ, ಸೊ ಇವ್ರಿಗೆ ಹಿಂದಿ ಬರ್ತಾ ಇರಲಿಲ್ಲ. ಇಬ್ಬರದ್ದು ಕಾನ್ವರ್ಸೇಷನ್ ನಡೀತಾ ಇತ್ತು. ಸೊ ನಾವು ಹಂಗೆ ಹೋಗಬೇಕಾದ್ರೆ ನನಗೆ ಕನ್ನಡದಲ್ಲಿ ಮಾತಾಡ್ತಿದ್ದು ಕೇಳಿಸ್ತು. ಆಮೇಲೆ ಅವ್ರನ್ನ ಕೇಳ್ತಾಯಿದ್ರು, 1500 ಕೊಟ್ಟರೆ ನಿಮ್ಮನ್ನು ಚೌಕಿ ರೈಲ್ವೆ ಸ್ಟೇಷನ್ಗೆ ಬಿಡ್ತೀನಿ ಅಂತ ಹೇಳಿಬಿಟ್ಟು. ಆಮೇಲೆ
ನಾವು ಮಾತಾಡಿದಾಗ ಅವ್ರಿಗೆ ಕನ್ನಡ ಅವ್ರಿಗೆ ಹಿಂದಿ ಬರಲ್ಲ ಅಂತ ಹೇಳ್ಬಿಟ್ಟು ನೀವು ಕನ್ನಡದವ್ರಿಗೆ ಇಷ್ಟೊಂದು ಮೋಸ ಮಾಡ್ತಿದ್ದೀರಲ್ಲ, ನೀವು 150 ಕೊಡಿ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. ಸೊ ಆಗ ಅವರು 150ಗೆ ಅವ್ರನ್ನ ಕರ್ಕೊಂಡೋದ್ರು. ಸೊ ಈಗ ನೀವು ಬಾರ್ಗೇನ್ ಮಾಡಿ ನೀವು ಹೋಗೋದ್ರಿಂದ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಏಕೆ ಹಿಂದಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ನಿಮಗೆ 150-200 ಅಂತ ಮಾತಾಡಲ್ಲ. ಸೊ 150 ಅಥವಾ 350 450 ಈಗ ಹೇಳ್ತಾರೆ. ನಿಮ್ಗೆ ಅದು ಅರ್ಥ ಆಗಲ್ಲ, ನಿಮ್ಮನ್ನು ಕರ್ಕೊಂಡೋಗಿ ಬಿಟ್ಮೇಲೆ ಸೊ ಅವರು ಅದನ್ನು ಜಾಸ್ತಿ ಇಸ್ಕೊತಾರೆ ನಿಮ್ಮ ಹತ್ರ. ಸೊ ಆ ರೀತಿ ಯಾರು ಕೊಡಬೇಡಿ, ಕಮ್ಮಿ ಪೇ ಮಾಡಿ. ನೀವು ಮುಂಚೆನೇ ನಿಮಗೆ ನಾನು 150 ಕೊಡ್ತೀನಿ, 250 ಕೊಡ್ತೀನಿ ಈ ರೀತಿ ಹೇಳಿ ಅವ್ರ ಜೊತೆ ಕನ್ವರ್ಸೇಷನ್ ಮಾಡಿಕೊಂಡು ನೀವು ಆರಾಮಾಗಿ ಹೋಗ್ಬೋದು. ಆ್ಯಂಡ್ ತುಂಬ ಜನ ಕೇಳಿದ್ರಿ ಅಲ್ವಾ, ಸೊ ಒಳಗಡೆ ಏನಾದರೂ ಫೆಸಿಲಿಟೀಸ್ ಹೇಗಿದೆ ಅಂತ ಹೇಳ್ಬಿಟ್ಟು, ಒಳಗಡೆನೂ ಅಷ್ಟೇ ನೀವು ಪೇ ಮಾಡಿದರೆ ನಿಮ್ಮನ್ನು ಕರ್ಕೊಂಡೋಗಿ ಬಿಡ್ತಾರೆ. ಇಲ್ಲಾಂದರೆ ನೀವು ಒಕ್ಕಬೆಲ್ಲ ಹೋಗ್ತೀನಿ ಅಂದರೆ ಹೋಗ್ಬೋದು. ಯಾಕಂದರೆ ಜಾಸ್ತಿ ದೂರ ಏನಿಲ್ಲ ಅಲ್ಲಿ ನದಿ ಹತ್ರ ಹೋಗೋದಕ್ಕೆ. ಎಲ್ಲ ಸೈಕಲ್ ಇದೆ, ಈಗ ರಿಕ್ಷಾ ಇದೆ, ಎಲ್ಲ ವ್ಯವಸ್ಥೆನೂ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ನಿಮಗೆ ತೋರಿಸಿದೆ February 1 ನಾನು ಏನು ಹೋಗಿದ್ದೆ, ಸೊ ವಿಡಿಯೋ ಮಾಡೋದಕ್ಕೆ ಅಂತಲೇ ಹೋಗಿದ್ದೆ. ತುಂಬಾ ಚೆನ್ನಾಗಿ ಎಲ್ಲ ಚೇಂಜಸ್ ಆಗಿದೆ. ಆ್ಯಂಡ್ ಬಸಂತ ಪಂಚಮಿ ಸೊ ರಶ್ ಇರುತ್ತೋ ಇಲ್ವೋ ನಾನು ಖಂಡಿತ ತಿಳಿಸ್ಕೊಡ್ತೀನಿ ನಿಮಗೆ. ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಬಸಂತ ಪಂಚಮಿ ದಿನ ಹೇಗಿತ್ತು, ಏನೆಲ್ಲ ಆಯಿತು ಅಂತ ಹೇಳಿಬಿಟ್ಟು ನಾನು ವಿಡಿಯೋ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಜಾಸ್ತಿ ಜನ ಕೇಳ್ತಾ ಇರೋದು ಕಾಶಿ ಮತ್ತು ಅಯೋಧ್ಯೆ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ. ಖಂಡಿತ ಕಾಶಿ ಮತ್ತು ಅಯೋಧ್ಯೆ ಬಗ್ಗೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಪಾಪ ಕಮೆಂಟ್ಸ್ಗೆ ರಿಪ್ಲೈ ಮಾಡಿಲ್ಲ. ಸೊ ಆದಷ್ಟು ಎಲ್ಲರ ಕಮೆಂಟಿಗೂ ರಿಪ್ಲೈ ಮಾಡಿದ್ದೀನಿ. ಸೊ ಯಾರು ಕಮೆಂಟಿಗೆ ರಿಪ್ಲೈ ಮಾಡಿಲ್ಲ ನೀವು ನೆಕ್ಸ್ಟ್ ಟೈಮ್ ನಾನು ಫ್ರೀ ಇದ್ದಾಗ ಮಾಡ್ತೀನಿ. ಆ್ಯಂಡ್ ಏನಾದರೂ ಇಂಪಾರ್ಟೆಂಟ್ ಕಮೆಂಟ್ ಇದ್ದರೆ ನಾನು ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ನೀವು ನೋಡ್ಬೋದು, ಯಾಕಂದರೆ ಎಲ್ರಿಗೂ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ನಾನು ಆ ಒಂದು ಕಮೆಂಟ್ನ ಹೈಲೈಟ್ ಮಾಡಿ ಪಿನ್ ಮಾಡಿರ್ತೀನಿ. ಸೊ ನಿಮಗೆ ಏನೇ ಕ್ವಶನ್ಸ್ ಇದ್ದರೂ ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ಓಪನ್ ಮಾಡಿ ನೋಡಿ ತಿಳ್ಕೊಳ್ಳಿ. ಹಾಗೆ ಕಮೆಂಟ್ಸ್ ಬಾಕ್ಸಲ್ಲಿ ನಿಮಗೆ ಎಲ್ಲ ಒಂದು ಏನು ಉತ್ತರ ಕೂಡ ನಿಮಗೆ ಅಲ್ಲೇ ಸಿಗುತ್ತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಅಲ್ವಾ, ಹಾಗಾಗಿ ನಾನು ಆದಷ್ಟು ಎಲ್ರಿಗೂ ಕಮೆಂಟ್ ಮಾಡಿದ್ದೀನಿ. ಸೊ ಕೆಲವೊಬ್ಬರದ್ದು ಏನಾದರೂ ಮಿಸ್ ಆಗಿದ್ರೆ ಆಗಿರಬಹುದು. ಹಾಗೆ ಆದಷ್ಟು ಎಲ್ಲರೂ ಸೆಕ್ಟರ್ ಒಳಗಡೆ ಹೋಗಿ. ಸೊ ಸೆಕ್ಟರ್ ಒಳಗಡೆ ತುಂಬಾ ನೀವು ಸೌತು, ನಾರ್ತು, ವೆಸ್ಟ್ ಎಲ್ಲ ಸೈಡ್ದು ನಿಮಗೆ ಟೆಂಪಲ್ದು ಒಂದು ಮಾಡೆಲ್ನ ಮಾಡಿ ಇಟ್ಟಿದ್ದಾರೆ. ನೀವು ನೋಡ್ಬೋದು ಎಲ್ಲ ಕಡೆ ಹೋಗಿ. ಆ್ಯಂಡ್ ಸೆಕ್ಟರ್ ಒಳಗಡೆ ನಿಮಗೆ ಫ್ರೀ ಊಟ ಇದೆ. ಸೊ ನಾನು ಪ್ರತಿಯೊಂದು ಅದಕ್ಕೆ ನಿಮಗೆ ಸಪ್ರೇಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬಾ ಲೆಂತಿ ವಿಡಿಯೋ ಮಾಡಿದಾಗ ನೀವು ಸ್ಕಿಪ್ ಮಾಡ್ತಾ ಇದ್ದೀರಾ, ನೋಡ್ತಾ ಇಲ್ಲ. ಸೊ ಕ್ವಶನ್ಸ್ನ ಕೇಳ್ತಾ ಇದ್ದೀರಾ, ಸೊ ಸ್ಕಿಪ್ ಮಾಡಿಬಿಡಿ. ಸೊ ಲೆಂತಿ ವಿಡಿಯೋದಲ್ಲಿ ನಿಮಗೆ ಎಲ್ಲ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಆ್ಯಂಡ್ ಅದಕ್ಕೆ ಇತ್ತೀಚಿನ ದಿನದಲ್ಲಿ ನಾನು ಅದಕ್ಕೆ 5-10 ಮಿನಿಟ್ಸ್ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಜಾಸ್ತಿ ಕಮೆಂಟ್ಸ್ ಯಾವ್ದು ಬರುತ್ತೆ ಸೊ ಅದ್ರ ಬಗ್ಗೆ ರಿಲೇಟೆಡಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಕರ್ನಾಟಕ ಸ್ವಾಮೀಜಿ ಕೂಡ ಕೇಳಿದ್ರಿ, ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಅವ್ರ ನಂಬರ್ ಕೂಡ ನಾನು ಅಲ್ಲೇ ಟ್ಯಾಗ್ ಮಾಡಿದ್ದೀನಿ. ಸೊ ಇನ್ ಕೇಸ್ ನಿಮಗೆ ಸಿಗಲಿಲ್ಲ ಅಂತಂದಾಗ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಗೆ ಹೋಗ್ಬೋದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಬಸಂತ ಪಂಚಮಿ ಅಂದರೆ ಏನು February 3ನೇ ತಾರೀಕು ಕಳೆದ ಮೇಲೆ ಸ್ವಲ್ಪ ಚಳಿ ಬರುತ್ತೆ ಅನ್ನೋ ಚಾನ್ಸಸ್ ಇದೆ. ಸೊ ನೀವು ಸ್ವಲ್ಪ ಇನ್ನು ಯಾರು ಬರ್ತಾ ಇದ್ದೀರಾ ಬಸಂತ ಪಂಚಮಿ ಕಳೆದ ಮೇಲೆ ಅವರು ಸ್ವಲ್ಪ ಜಾಕೆಟ್ ಸ್ವೆಟರ್ನ ವೇರ್ ಮಾಡಿ ಬನ್ನಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಚಳಿ ಇರುತ್ತೆ. ಸೊ ಇಲ್ಲಿ ನಮಗೆ ಅಡ್ಜಸ್ಟ್ ಆಗಿರೋದ್ರಿಂದ ನಮಗೇನಷ್ಟು ಚಳಿ ಅಂತ ಅನಿಸಲ್ಲ. ಬಸಂತ ಪಂಚಮಿ ಕಳೆದ್ಮೇಲೆ ಸ್ವಲ್ಪ ಲೈಟಾಗಿ ಚಳಿ ಶುರುವಾಗುತ್ತೆ ಅಂತ ಏನು ವೆದರ್ ಇದರಲ್ಲಿ ಗೊತ್ತಾಗ್ತಾ ಇದೆ. ಸೊ ನೀವು ಯಾವುದಕ್ಕೂ ಇಟ್ಕೊಂಡು ಬಂದರೆ ಬೆಸ್ಟು. ಯಾಕಂದರೆ ತುಂಬ ಚಳಿ ಇದ್ದಾಗ ಪಾಪ ತುಂಬ ಕಷ್ಟ ಆಗುತ್ತೆ ನಮ್ಮ ಕರ್ನಾಟಕದ ಜನತೆಗೆ. ಏಕೆಂದರೆ ನಾರ್ಮಲ್ ಇರುತ್ತೆ ನಮ್ಮ ಕರ್ನಾಟಕ, ಬಟ್ ಔಟ್ ಆಫ್ ಸ್ಟೇಟಲ್ಲಿ ತುಂಬ ಚಳಿ ಇರುತ್ತೆ, ಇಲ್ಲ ತುಂಬ ಸೆಕೆ ಇರುತ್ತೆ. ಸೊ ಈ ಒಂದು ವೆದರ್ಗೆ ಹೊಂದ್ಕೊಳ್ಳೋದು ಸೊ ತುಂಬಾ ಕಷ್ಟ ಆಗುತ್ತೆ ಬೇರೆ ಒಂದು ಸ್ಟೇಟಿಂದ ಬಂದಾಗ. ನೀವು ವೇರ್ ಮಾಡಿ ಅಥವಾ ನೀವು ಜೊತೆಯಲ್ಲಿ ಇಟ್ಕೊಂಡು ಬರ್ಬೋದು. ಇಲ್ಲ ತುಂಬ ಸೆಕೆ ಇರುತ್ತೆ ನಿಮಗೆ, ಇಲ್ಲ ತುಂಬ ಚಳಿ ಇರುತ್ತೆ. ಸೊ ನೀವು ಇದಕ್ಕೆ ಅಡ್ಜಸ್ಟ್ ಆಗಬೇಕಾಗುತ್ತೆ. ಹಾಗೆ ನಾನು ಎಲ್ಲನೂ ಡೀಟೇಲ್ಡಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.